ಗಾರಿ, ಇನ್ನು ಮುಂದೆ ನಿಮ್ಮ ಮಗಳು ಹಿರಣ್ಮಯಿ ಅವಳು ಈ 9 ದಿನ ಬಾಲಾಂಬಿಕಾ ಉತ್ಸವ ನಡೆಯೋವರೆಗೂ ಈ ದೇವಸ್ಥಾನದಲ್ಲೇ ಇರ್ತಾಳೆ. ಈ ವಿಷಯನ ರಶ್ಮಿ ಅಮ್ಮ ಕೇಳಿಸ್ಬೇಕು. ಅವಳೇನೋ ಆಟ ಹಿಡಿದು ಕೂತಿದ್ದಾಳೆ. ನಾನು ಹೋಗ್ಬರ್ತೀನಿ. ರಶ್ಮಿ ಅವರೇ, ನಮ್ಮ ಮಗಳು ಹಿರಣ್ಮಯಿ ಕೊಂಡ ದಾಟಿ ಬಾಲಂಬಿಕೆ ಆಗೋದ್ಲು. ಜನ ಎಲ್ಲ ಇಟ್ಕೊಂಡು ಮೆರವಣಿಗೆ ಮಾಡ್ತಿದ್ದಾರೆ. ಹೌದಾ? ಅಮ್ಮ ಮಹಾತಾಯಿ, ನನ್ ಕೂಗ್ ಕೇಳಿಸ್ತಮ್ಮ ನಿಂಗೆ? ಕಾಪಾಡ್ಬಿಟ್ಟೆ, ನೀನ್ ನನ್ನ ಮಗಳನ್ನ ಕಾಪಾಡ್ಬಿಟ್ಟೆ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಕುಡಿದಿಲ್ಲ. ನಾನು ಸ್ವಲ್ಪ ನೀರು ತಗೊಂಡ್ ಬರ್ತೀನಿ. ಬೇಡ ಬಂಗಾರಿ ಅವರೇ, ನಾನ್ ಮೊದಲು ಹಿರಣ್ಮಯ್ಯನ ನೋಡ್ಬೇಕು. ಅವಳ ಮನೆ ಕರ್ಕೊಂಡು ಹೋಗ್ಬೇಕು. ಈ ಸ್ಪರ್ಧೆ ಶುರುವಾದಾಗಿಂದ ಅವಳ ಹೊಟ್ಟೆಗೇನು ತಿಂದಿಲ್ಲ. ಮೊದಲು ಕರ್ಕೊಂಡು ಹೋಗಿ ಏನಾದ್ರೂ ತಿನ್ಸ್ಬೇಕು ಅವಳಿಗೆ. ಹಿರಣ್ಮಯ್ಯನ ಮನೆ ಕರ್ಕೊಂಡು ಹೋಗೋ ಆಗಿಲ್ವಂತೆ. ಅವಳು ಇಲ್ಲೇ ಇರ್ಬೇಕಂತೆ ದೇಶಕ್ಕೆ ಹೇಳ್ತಾ ಇದ್ರು. ಯಾಕೆ ಕರ್ಕೊಂಡು ಹೋಗ್ಬಾರ್ದಂತೆ ಹಿರಣ್ಮಯ್ಯನ ಮನೆಗೆ? ಇಲ್ಲ, ನಾವ್ ಹಿರಣ್ಮಯ್ಯನ ಮನೆ ಕರ್ಕೊಂಡು ಹೋಗೋಣ. ಅವಳು ನನ್ ಮಗಳು, ಯಾರು ನಮ್ಮನ್ನ ತಡಿಯಕ್ಕಾಗಲ್ಲ. ಬನ್ನಿ ಹಿರಣ್ಮಯ್ಯನ ಕರ್ಕೊಂಡು ಹೋಗೋಣ. ಯಾರು ತಡಿತಾರ ನೋಡೋಣ. ಹಾಗಲ್ಲ ರಶ್ಮಿ ಅವರೇ, ಅವಳು ಈ ಕ್ಷಣದಿಂದಲೇ ಬಾಲಾಂಬಿಕೆ ಅಂತೆ. ಅವಳು ಊರ್ ಜನರು ಸೊತ್ತಂತೆ. ಅವಳು ಗರ್ಭಗುಡಿಯಿಂದ ಹೊರಗೂ ಬಿಡಲ್ವಂತೆ. ನಾವು ಕೂಡ ಅವಳನ್ನ ಮುಟ್ಟ ಹಾಗೂ ಇಲ್ವಂತೆ. ಇದೇನಿದು ಬಂಗಾರಿ ಅವರೇ? ಇಷ್ಟು ದಿವಸ ಅವಳು ದೇವರಾಗ್ಲಿ ಬಾಲಾಂಬಿಕೆ ಆಗ್ಲಿ ಅಂತ ದೂರ ಇಟ್ಟು ಕಷ್ಟಪಟ್ಟಿದ್ದಾಯ್ತು. ಆದ್ರೆ ಈಗ ಅವಳು ದೇವ್ರಾಗಿದ್ದಾಳೆ. ನಮ್ ದೇವ್ರನ್ನ ನಾವೇ ಮುಟ್ಟೋ ಹಾಗಿಲ್ಲ ಅಂದ್ರೆ ಹೇಗೆ ಹೇಳಿ? ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಮ್ಮ ಮಗಳು ಹಿರಣ್ಮಯ್ಯನ ಜನ ಎಲ್ಲ ಹೊತ್ಕೊಂಡು ಮೆರವಣಿಗೆ ಮಾಡ್ತಿದ್ದಾರೆ. ನಾವು ಹೋಗಿ ನೋಡೋಣ ನಮ್ಮ ಮಗಳು ಬಾಲಾಂಬಿಕೆ ಹಿರಣ್ಮಯ್ಯನ. ಬಾ. ಹೆದರ್ಕೋಬೇಡ ಮಗಳೇ, ನಿನಗೇನೂ ಆಗಲ್ಲ. ಸದ್ಯ ಬೆಂಕಿ ತಾಗ್ಲಿಲ್ವಲ್ಲ. ನೀವ್ ಮಾಡಿರೋ ಕೆಟ್ಟ ಉಪಾಯದಿಂದ ನಮ್ಮ ಮಗಳು ಬಾಲಾಂಬಿಕೆ ಆಗೋದಿರ್ಲಿ, ಸುಟ್ಟು ಭಸ್ಮ ಆಗ್ಬಿಡ್ತಿದ್ಲು. ಎಲ್ಲ ನಿನ್ನಿಂದಾನೇ ಆಗಿದ್ದಲ್ವಾ? ದೇವಸ್ಥಾನದಲ್ಲಿ ಆ ಹಿರಣ್ಮೈಗೆ ಅವಳ ತಾಯಿ ರಶ್ಮಿಗೆ ಸವಾಲಾಗಿ ಬಂದಿದ್ದೆ. ನನ್ನ ಮಗಳನ್ನ ಬಾಲಾಂಬಿಕೆ ಮಾಡ್ತೀನಿ ಅಂತ. ಅದಕ್ಕೇನಾದ್ರು ಮಾಡ್ಲೇಬೇಕಲ್ವಾ ನಾನು? ಹೌದು, ಮೊದಲನೇ ಸರ್ತಿ ನಾನು ತಪ್ಪು ಮಾಡಿದೆ ಅಮ್ಮನವ್ರನ್ನ ಎದುರಾಕೊಂಡು. ಈಗ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನಾವ್ ಕಲ್ತಿರೋದು ಅಂಗೈಯಷ್ಟು, ಕಲಿಬೇಕಾಗಿರೋದು ಸಾಗದಷ್ಟಿದೆ. ಅಮ್ಮನವ್ರನ್ನ ಎದುರಾಕೊಂಡ್ರೆ ಅವಳು ಶಿಕ್ಷೆ ಕೊಡ್ತಾಳೆ. ಸ್ವಲ್ಪ ಸುಮ್ಮನಿರೋ ದೇವಿಕಾ. ಈಗಾಗಿರೋ ಆಘಾತದಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ. ಮಗಳನ್ನ ಸಮಾಧಾನ ಮಾಡೋದು ಬಿಟ್ಟು ಆಗಿರೋ ಗಾಯಕ್ಕೆ ಉಪ್ಪು ಸುರಿತಿದ್ಯಲ್ಲ. ಹೆಂಡತಿ ಆದವಳು ಗಂಡನ ಜೊತೆ ಆಗಿರ್ಬೇಕು, ಶತ್ರು ಆಗಲ್ಲ. ನಾನು ನಿಮ್ಮ ಶತ್ರುವಾಗಿ ಮಾತಾಡ್ತಿಲ್ಲ. ಏನೋ ತಲಾಂತರಿಂದ ನಿಮ್ಮ ವಂಶ ಮಹಾತಾಯಿ ಪೂಜೆ ಮಾಡ್ಕೊಂಡ್ ಬಂದಿರೋದಕ್ಕೆ ಆ ಪುಣ್ಯ ನಿಮ್ಮ ಮಗಳನ್ನ ಕಾಪಾಡಿದೆ. ಇವಾಗಾದ್ರೂ ನಮ್ಮ ತಪ್ಪನ್ನು ತಿದ್ಕೊಂಡು ಅಮ್ಮನವ್ರಿಗೆ ಶರಣಾಗೋಣ. ಗೊತ್ತಿದೆ, ನನಗೆ ಚೆನ್ನಾಗಿ ಗೊತ್ತಿದೆ ಇದು ಅಮ್ಮನವ್ರದೇ ಆಟ ಅಂತ. ಎಲ್ಲನೂ ಸರಿಯಾಗಿ ವ್ಯವಸ್ಥೆ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಆ ಮಹಾತಾಯಿ ಅದಲು ಬದಲು ಮಾಡಿ ನಮ್ಮ ಕಣ್ಣಿಗೆ ಬೂದಿ ಹರ್ಚಿದ್ದಾಳೆ. ಅದನ್ನೇ ನಾನು ಹೇಳ್ತಿದ್ದೀನಿ ರೀ, ನಿಮ್ಮ ಹಿತೈಷಿಯಾಗಿ ಹೇಳ್ತಿದ್ದೀನಿ. ಅಮ್ಮನವ್ರಿಗಿಂತ ನಾವು ದೊಡ್ಡವ್ರಾಗಕ್ಕೆ ಸಾಧ್ಯ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅಮ್ಮನವ್ರಿಗೆ ನಾವು ಶರಣಾದರೆ ಅವರೇ ನಮ್ಮನ್ನು ಕಾಪಾಡ್ತಾರೆ. ಏನಾಯ್ತು ಬಂಗಾರಿ? ನಮ್ಮ ಹಿರಣ್ಮಯಿ ಗೆದ್ಲ? ಬೆಂಕಿ ಕೊಂಡ ಹಾಯ್ಬೇಕಾದ್ರೆ ಸುಟ್ಕೊಂಡು ಗಾಯ ಮಾಡ್ಕೊಂಡಿಲ್ಲ ತಾನೆ? ಅಜ್ಜಿ, ಅವಳು ದೇವ್ರ ಮಗಳು. ಅವಳಿಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಹೇಗ್ ಬೆಂಕಿ ಕೊಂಡ ಹಾದ್ಲು ಗೊತ್ತಾ? ಈಜಿ ದಡ ಸೇರ್ತಾರಲ್ಲ ಹಾಗೆ ಬೆಂಕಿ ಕೊಂಡ ಹಾದ್ಲು. ಮೈ ಸುಡೋದಿರ್ಲಿ, ಸ್ವಲ್ಪನೂ ಬೆಂಕಿ ಬಟ್ಟೆಗೆ ತಾಗಿಲ್ಲ. ಎಲ್ಲ ಅಮ್ಮನೋರ್ದಯೇ.
ನನಗಂತೂ ಜೀವ ಬಾಯಿಗೆ ಬಂದಂಗಾಗಿತ್ತು. ಅವಳ ಹತ್ರ ಎಷ್ಟು ಬೇಡ ಅಂತ ಕೇಳ್ಕೊಂಡೆ, ಆದ್ರೂ ಹಿರಣ್ಮಯಿ ಕೇಳೇ ಇಲ್ಲ. ಅವಳಿಗೆ ಅಮ್ಮನವ್ರ ಮೇಲೆ ಭರವಸೆ ಇತ್ತು, ಅಮ್ಮನವ್ರು ಕಾಪಾಡ್ಬಿಟ್ರು. ಇನ್ನು ನಮ್ಮ ಹಿರಣ್ಮಯಿ 9 ದಿನಗಳ ಕಾಲ ಬಾಲಾಂಬಿಕೆಯೇ ಆಗಿರ್ತಾಳೆ. ಅವಳಿಗೂ ಕೂಡ ಅಮ್ಮನವ್ರಿಗೆ ಸಲ್ಲುವಂತ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲ ಸಲ್ಲುತ್ತೆ. ಇನ್ನು ನಮ್ಮ ಹಿರಣ್ಮಯಿ ಅಷ್ಟು ದಿನಗಳ ಕಾಲ ಊರಿನವರಿಗೆಲ್ಲ ಅವಳೇ ದೇವರು. ನಾನು ಚಿಕ್ಕವಳಿದ್ದಾಗ ನಾನು ಬಾಲಾಂಬಿಕೆ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಆದ್ರೆ ಒಂದ್ ಪಂದ್ಯದಲ್ಲೂ ನಾನು ಗೆಲ್ಲಿಲ್ಲ. ಆದ್ರೆ ಇವತ್ತು ನನ್ನ ಮರಿ ಮೊಮ್ಮಗಳು ಸಾಧಿಸ್ಬಿಟ್ಲು. ಒಳ್ಳೇದಾಯ್ತು ಬಿಡಿ. ನನಗೆ ದೇವಸ್ಥಾನದಲ್ಲಾದ ಅವಮಾನನ ನಿಮ್ಮ ಹಿರಣ್ಮಯಿ ನಿವಾರಿಸ್ಬಿಟ್ಲು. ಈಗ ನಾನು ಧೈರ್ಯವಾಗಿ ದೇವಸ್ಥಾನಕ್ಕೆ ಅವಳ ವೈಭವ ನೋಡಕ್ ಹೋಗ್ಬಹುದು. ಅಂದ್ಹಾಗೆ ಎಲ್ಲಿ ಹಿರಣ್ಮಯಿ ನಿಮ್ ಜೊತೆ ಬರ್ಲಿಲ್ವಾ? ಬಂದಿದ್ರೆ ಅವಳಿಗೆ ನಮಸ್ಕಾರ ಹಾಕಿ ಅಡ್ಡ ಬೀಳ್ತಿದ್ದೆ ಆ ಬಾಲಾಂಬಿಕೆಗೆ. ಉತ್ಸವ ಮುಗಿಯೋವರೆಗೂ ದೇವಸ್ಥಾನದಲ್ಲಿ ಇಟ್ಕೊಂಡಿರ್ತಾರಂತೆ, ಮನೆಗೆ ಬಿಡಲ್ವಂತೆ. ಅದೇ ನಂಗೆ ಸಂಕಟ ಆಗ್ತಿರೋದು. ಅಯ್ಯೋ, ಅದಕ್ಕೆ ಅಷ್ಟೊಂದು ಸಂಕಟ ಪಡ್ತಿದ್ದೀರಾ? ಯಾವಾಗಲೂ ಅಮ್ಮನವ್ರ ಸನ್ನಿಧಾನದಲ್ಲಿ ಇರ್ತಾಳೆ ಅಂದಮೇಲೆ ಅದಕ್ಕಿಂತ ಬೇರೆ ಭಾಗ್ಯ ಬೇಕೇನಪ್ಪ? ಹೌದೌದು, ನಮ್ಮ ಹಿರಣ್ಮಯಿ ಬಾಲಾಂಬಿಕೆ ಆಗಿರೋ ಸಂತೋಷದಲ್ಲಿ ಇವತ್ತು ಮನೇಲಿ ಹಬ್ಬದ ಅಡಿಗೆ ಮಾಡಿಬಿಡ್ತೀನಿ. ಆಗ್ಬಿಟ್ಯಾ ಬಾಲಾಂಬಿಕೆ? ಆದ್ರೆ ನಿನ್ನ ಬಾಲ ಹೇಗೆ ಕತ್ತರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಊರಿನವ್ರಿಗೆ ಮಾತ್ರ ದೇವತೆ, ನನಗೆ ಯಾವತ್ತಿದ್ರೂ ಮರಿ ರಾಕ್ಷಸಿನಿ. 9 ದಿನ ಆದಮೇಲೆ ನೀನು ನಮ್ಮ ಹಾಗೆ ಸಾಮಾನ್ಯ ಮನುಷ್ಯಳಾಗ್ತೀಯ. ಅಷ್ಟೊತ್ತಿಗೆ ಆ ಮಂತ್ರವಾದಿ ಮದ್ದು ಸಿದ್ಧ ಮಾಡಿಕೊಡ್ತಾನೆ. ಆಗ ತೋರಿಸ್ತೀನಿ ನಾನೇನು ಅಂತ. ಅಲ್ಲಿವರೆಗೂ ಮೆರಿಯೇ, ಅದೆಷ್ಟು ಮೆರಿತೀಯೋ ಮೆರಿ. ಆಮೇಲೆ ನಾನು ನಿನಗೆ ಮಾರಿ ಆಗ್ತೀನಿ, ನೋಡ್ತಾ ಇರು. ರೀ ಸೌಗಂಧಿ ಕೋಣೆ ಸೇರ್ಕೊಂಡು ತುಂಬಾ ಹೊತ್ತಾಯ್ತು. ಅವಳು ಕೋಪ ಬಂದು ಬೇಜಾರಾದ್ರೆ ಕೋಣೆಯೊಳಗೆ ಸೇರ್ಕೋತಾಳೆ. ನನಗೇನ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಬನ್ರಿ ಹೋಗಿ ನೋಡೋಣ. ಇಂಥ ಸಮಯದಲ್ಲಿ ಒಂಟಿಯಾಗಿದ್ರೇನೆ ಸಮಾಧಾನ ಅನ್ಸುತ್ತೆ ದೇವಿಕಾ. ನನಗೂ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ನಾವೇನಾದರೂ ಈಗ ಸಮಾಧಾನ ಮಾಡೋಕ್ಕೋದ್ರೆ ಅವಳು ಮತ್ತಷ್ಟು ರೇಗ್ತಾಳೆ. ಅದಕ್ಕೆ ಸುಮ್ಮನೆ ಇದ್ದೀನಿ. ಹಾಗಂತ ಎಷ್ಟೊತ್ತು ಅಂತ ಅವಳು ಒಬ್ಬಳನ್ನೇ ಬಿಡೋದು? ಚಿಕ್ಕ ಮಗು ಬೇರೆ, ಏನಾದರೂ ಮಾಡ್ಕೊಂಡ್ಬಿಟ್ರೆ? ನಾನಂತೂ ಹೋಗ್ತಾ ಇದ್ದೀನಿ. ನೀವು ಬರ್ತಿರೋ ಇಲ್ವೋ ನಿಮಗೆ ಬಿಟ್ಟಿದ್ದು. ಆಯ್ತು ಆರ್ಸೋಣ. ಆದ್ರೆ ನೀನು ಯಾಕಂದ ಹೀಗಾಡ್ತಿದ್ಯಾ? ನಮ್ಮಿಂದ ಯಾಕೆ ದೂರ ಹೋಗ್ತಿದ್ಯಾ? ಏನ್ ಮಾಡಕ್ಕಾಗತ್ತೆ? ಪಂದ್ಯ ಅಂದಮೇಲೆ ಸೋಲು ಗೆಲುವು ಎಲ್ಲ ಇರುತ್ತಲ್ವಾ? ಸೋಲದಿರ್ಲಿ, ಪಂದ್ಯ ನಡೆಯಕ್ ಬಿಡ್ಲೇ ಇಲ್ಲ ನೀವು. ಪಂದ್ಯ ನಡೆದಿದ್ರೆ ನಿನ್ನ ಜೀವ ಹೋಗ್ತಿತ್ತು ಮಗಳೇ. ನಮಗೆ ನಿನ್ನ ಬಾಲಾಂಬಿಕೆ ಆಗೋಕ್ಕಿಂತ ನಿನ್ನ ಜೀವ ಮುಖ್ಯ ಆಗಿತ್ತು. ಪ್ರತಿ ಸತಿ ಆ ಹಿರಣ್ಮಯಿಯಿಂದ ಅವಮಾನ ಆಗಿ ಬದುಕೋದ್ಕಿಂತ ನಾನು ಸುಟ್ಟೋಗಿದ್ರೆ ಚೆನ್ನಾಗಿರ್ತಿತ್ತು. ಒಂದೆಲ್ಲ ಒಂದು ರೀತಿಯಲ್ಲಿ ಆ ಅಮ್ಮನವರು ಅವಳಿಗೆ ಸಹಾಯ ಮಾಡ್ತಾ ಇದ್ದಾಳೆ. ನೀವೆಲ್ಲ ಸೇರಿ ನನಗೆ ಯಾಮರ್ಸ್ಬಿಟ್ರಿ. ಎಷ್ಟೊಂದು ಅದ್ಭುತ ಶಕ್ತಿ ಇದೆ ನಿಮಗೆ, ಆದ್ರೂ ನಿಮ್ಮಿಂದ ನನಗೆ ಒಂದು ಸಹಾಯನೂ ಆಗಲಿಲ್ಲ. ಎಲ್ಲ ಸರಿಯಾಗೇ ಇತ್ತು ಮಗಳೇ, ಎಲ್ಲ ಸರಿಯಾಗಿ ಯೋಚನೆ ಮಾಡಿದ್ದೆ. ಆದರೆ ಬೇಡಪ್ಪ, ನಾನು ಆಚೆ ಬಂದ್ರೆ
ಆ ಹಿರಣ್ಮಯಿಂದ ನಾನು ಸೋತೆ ಅಂತ ಜನರೆಲ್ಲರೂ ಆಡ್ಕೋತಾರೆ ನನ್ನನ್ನ. ನನ್ನ ಸ್ನೇಹಿತರು ಕೂಡ ಆಡ್ಕೋತಾರೆ. ನಾನು ಯಾರಿಗೂ ಮುಖ ತೋರ್ಸಕ್ ಆಗಲ್ಲಪ್ಪ. ಆಯ್ತು, ನೀನು ಊರೊಳಗೆ ಹೋಗ್ಬೇಡ ಕಣೆ. ಈ ಕೋಣೆಯಿಂದಾದ್ರೂ ಆಚೆ ಬಾ. ನೀನೇನೂ ತಿಂದಿಲ್ಲ, ಊಟ ಆದ್ರೂ ಮಾಡು ಬಾರೆ. ಇಲ್ಲ, ನಾನು ಯಾರಿಗೂ ಬರಲ್ಲ. ನಿಮಗ್ ನಿಜವಾಗ್ಲೂ ಮೊದ್ಲಿನ ಸೌಗಂಧಿ ಬೇಕು ಅನ್ಸಿದ್ರೆ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆ ಹಿರಣ್ಮಯಿನ ಎಲ್ರೂ ದ್ವೇಷ ಮಾಡಬೇಕು. ಅವ್ರ ಮನೆಯವರು ಅವಳನ್ನ ದ್ವೇಷಿಸ್ಬೇಕು. ಅವ್ರಮ್ಮ ಅವಳನ್ನ ದೂರ ಮಾಡಬೇಕು. ಅದನ್ನ ನಾನು ಕೇಳಬೇಕು. ಅವಳು ನನ್ನ ಹತ್ರ ಬಂದು ಕ್ಷಮಿಸು ಅಂತ ಕೇಳಬೇಕು. ಅದನ್ನ ನೀವು ಮಾಡಿದ್ದಿನ ಬಂದು ನನ್ನನ್ನ ಈ ಕೋಣೆಯಿಂದ ಕರ್ಕೊಂಡೋಗಿ. ಸೌಗಂಧಿ, ಏನ್ ಮಾತು ಅಂತ ಆಡ್ತಿದ್ಯೆ? ನಾನು ರುಚಿಯಾದಾಗ ನೀವು ನನ್ನನ್ನ ಕೂಡಕ್ಕಿದ್ರಿ. ಈಗ ನಾನೇ ಬಂದಿ ಆಗ್ತೀನಿ. ಹೋಗಿ, ನನ್ನಿಂದ ದೂರ ಹೋಗಿ. ನೀವಿಬ್ರು ಆಚೆ ಹೋಗಿ. ನೀವಿಬ್ರು ಆಚೆ ಹೋಗಿ. ನೀವಿಬ್ರು ಆಚೆ ಹೋಗಿ. ಏನ್ರಿ ಇದು? ನಿಮ್ಗಿಂತ ಮಾವನವ್ರಿಗಿಂತ ಹಠವಾದಿ ಆಗ್ತಿದ್ದಾಳೆ ಇವಳು. ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತದೆ. ನಾನು ಹೇಳಿಲ್ವ ದೇವಿಕಾ, ಅವಳೇ ಶಾಂತವಾಗೋ ತನಕ ನಾವು ಹೋಗೋದು ಬೇಡ ಅಂತ. ನನ್ನ ಮಾತಲ್ಲಿ ಕೇಳ್ತೀಯ? ಈಗ ನೋಡು, ಅವಳು ಕೆರಳಿ ನನ್ನನ್ನು ರೊಚ್ಚಿಗೆಪ್ಸಿದಾಳೆ. ಈಗ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಆಹಾ, ನಮ್ಮ ಹಿರಣ್ಮಯಿ ಸಾಕ್ಷಾತ್ ಅಮ್ಮನವ್ರ ಸ್ವರೂಪದಲ್ಲೇ ಕಾಣಿಸ್ತಿದ್ದಾಳೆ. ಹೌದಲ್ವಾ ಬಂಗಾರಿ? ಅಮ್ಮ, ನಮ್ಮ ಮಗಳನ್ನ ನಾವೇ ದೇವ್ರ ಸ್ವರೂಪದಲ್ಲಿ ಕಾಣ್ತಿದ್ದೀವಿ. ಎಲ್ಲ ಮಹತಾಯಿ ಕೃಪೆ.
ಇದೇನಿದು? ಮುಂಚೆ ಎಲ್ಲ ನಾನು ತಿಂಗಳಾನ್ಗಟ್ಟೆ ಧ್ಯಾನ ಕೂತ್ರೆ ಯಾವ ಪ್ರಕೃತಿ, ಮಳೆ, ಗಾಳಿ, ಚಳಿ ಏನೇ ಆದರೂ ನನಗೇನು ಕಾಡ್ತಿರ್ಲಿಲ್ಲ. ಆದರೆ ಮನಃಶಾಂತಿಗೋಸ್ಕರ ಧ್ಯಾನ ಕೂತ್ರೆ ನನಗೆ ಏಕಾಗ್ರತೆನೇ ಬರ್ತಿಲ್ವಲ್ಲ. ಏನಾಗಿದೆ ನನಗೆ? ಏನಾಗಿದೆ ನನಗೆ? ಯಾಕೆ ಹೀಗೆ ಆಗ್ತಿದೆ? ದೇವಿಕಾ, ದೇವಿಕಾ, ಏನ್ರಿ? ಅಲ್ಲೇ ನಿಂತ್ಕೊಂಡು ಏನ್ರಿ ಅಂತ ಬಡ್ಕೋಬೇಡ, ಇಲ್ಲಿಗೆ ಬಾ. ಏನ್ರಿ ಎಲ್ಗೋ ಹೋಗ್ತಿದ್ದೀರಾ? ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಬರೋದು ಎಷ್ಟು ದಿನ ಆಗತ್ತೆ ಅಂತ ಗೊತ್ತಿಲ್ಲ. ಮಗಳು ನೋಡಿದ್ರೆ ಕೋಣೆ ಒಳಗೆ ಬಾಗ್ಲು ಹಾಕೊಂಡು ಕೂತಿಯಾಳೆ. ಬೈಕ್ ಎತ್ತಿರೋವರೆಗೂ ಆಚೆ ಬರಲ್ಲ ಅಂತಿದ್ದಾಳೆ. ನೀವ್ ನೋಡಿದ್ರೆ ಹೋದ್ರೆ ಯಾವಾಗ ಬರ್ತೀನಿ ಏನ್ ಗೊತ್ತಿಲ್ಲ ಅಂತಿದ್ದೀರಾ. ಮಾವನವ್ರಂತೂ ದೇವಸ್ಥಾನ ದೇವಸ್ಥಾನ ಅಂತ ಅವ್ರ ಕಾರ್ಯದೊಳಗೆ ಕಳ್ದೋಗಿರ್ತಾರೆ. ನಾನು ಒಬ್ಳೆ ಏನು ಅಂತ ತಿಳ್ಕೊಳ್ಳಿ. ನಂಗೆ ಯಾಕೋ ಹೆದರಿಕೆ ಆಗ್ತಿದೆ ರೀ. ನಿಮ್ಮ ಮಗಳನ್ನ ಈಚೆ ಕರೀರಿ. ಅವಳು ಹೊರಗಡೆ ಇದ್ರೆ ಆದರೂ ನನಗೆ ಸ್ವಲ್ಪ ಧೈರ್ಯ ಬರುತ್ತೆ. ನನ್ನ ಮಗಳು ಹೊರಗೆ ಬರೋದಕ್ಕೆ ಕಾರ್ಯ ಸಾಧಿಸಕ್ಕೆ ನಾನು ಹೋಗ್ತಾ ಇರೋದು. ಅವಳು ಮತ್ತೆಂದು ಈ ಪರಿಸ್ಥಿತಿಗೆ ಬರಬಾರ್ದು. ಅವಳು ಅನ್ಕೊಂಡಿದ್ದನ್ನ ಸಾಧನೆ ಮಾಡೋದಕ್ಕೆ ನಾನು ದಾರಿ ಹುಡ್ಕೊಂಡು ಹೋಗ್ತಾ ಇರೋದು. ಅವಳೇನು ಅಲ್ಲೇ ಇರಲ್ಲ. ಸ್ವಲ್ಪ ಸಮಾಧಾನ ಆದಮೇಲೆ ಹೊರಗೆ ಬರ್ತಾಳೆ. ನೀನೇನು ಚಿಂತೆ ಮಾಡಬೇಡ. ಅವಳಿಗೆ ಹೇಳು ನಿಮ್ಮಪ್ಪ ಸಾಧನೆ ಮಾಡ್ಕೊಂಡೇ ಬರ್ತಾರೆ ಅಂತ. ಅಂದ್ರೇನ್ರಿ ಮತ್ತೆ ನೀವು ಹಠಕ್ಕೆ ಬಿದ್ರ? ಯಾಕ್ರಿ ಅಪ್ಪ ಮಗಳಿಬ್ರು ವಾಮಾಚಾರದ ಯೋಚನೆಲೇ ಇರ್ತೀರಾ? ಅದನ್ನ ಬಿಟ್ಟು ಅಮ್ಮನವ್ರಿಗೆ ಶರಣಾದ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದಲ್ವಾ? ತಲಾಂತರದಿಂದ ಪೂಜಿಸ್ತಿರೋ ಅಮ್ಮನವ್ರ ಮೇಲೆ ಹಾಗೆ ಸಾಧ್ಸಕ್ ಹೊರಟಿದ್ದೀರಲ್ಲ, ಇದು ಸರಿನಾ? ಈಗ ಸರಿ ತಪ್ಪನ್ನೆಲ್ಲ ನೋಡಕ್ಕೆ ಹೊತ್ತಿಲ್ಲ ದೇವಿಕಾ. ನನ್ನ ಮಗಳು ಮುಖ್ಯ. ಈಗ ಅವಳಿಗೋಸ್ಕರ ನಾನು ಏನು ಮಾಡಿದ್ರು ಸರಿನೇ. ನೀನು ಮಗಳ ಬಗ್ಗೆ ಗಮನ ಕೊಡು. ಮಿಕ್ಕಿದ ವಿಷಯ ನಾನು ನೋಡ್ಕೋತೀನಿ. ಬರ್ತೀನಿ. ಅಮ್ಮ ಮಹಾತಾಯಿ, ಇವ್ರು ಮಾಡ್ತಿರೋ ತಪ್ಪಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಎಲ್ರೂ ಕ್ಷಮಿಸು. ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡು. ಅಯ್ಯಯ್ಯೋ ದೇಶಿಕ್ರೆ, ನೀವು ತುಂಬಾ ದೊಡ್ಡೋರು, ಎಲ್ಲ ತಿಳಿದೋರು. ನೀವು ನನಗೆ ನಮಸ್ಕಾರ ಮಾಡಬಾರ್ದು, ಏನಿದ್ರು ಆಶೀರ್ವಾದ ಮಾಡಬೇಕು ಅಷ್ಟೇ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ ತಾಯಿ? ಈ ಹುಲು ಮಾನವ ಜಗನ್ಮಾತೆಗೆ ಆಶೀರ್ವಾದ ಮಾಡೋದಾ? ನಾನು ಅದೆಷ್ಟೇ ದೊಡ್ಡ ಪಂಡಿತನಾಗಿರ್ಲಿ, ಅದೆಷ್ಟೇ ಜ್ಞಾನಿಯಾಗಿರ್ಲಿ, ಜಗನ್ಮಾತೆ ಮುಂದೆ ಹುಲ್ಕಡ್ಡಿ ಕಣಮ್ಮ. ತಾಯಿ ಸ್ಥಾನದಲ್ಲಿ ಕೂತ್ಕೊಂಡವರು ತಾಯಿನೇ ಅಲ್ವಾ ಅಮ್ಮ? ನೀನೀಗ ತಾಯಿ ಸ್ಥಾನದಲ್ಲಿ ಕೂತಿದ್ಯಾ, ನಾನು ನಿನಗೆ ನಮಸ್ಕಾರ ಮಾಡಬೇಕು. ದೊಡ್ಡೋಳು ನೀನಮ್ಮ, ನಾನಲ್ಲ. ನಾನು ನಮಸ್ಕಾರ ಮಾಡ್ತಿರೋದು ನಿನಗೆ ಮಾತ್ರ ಅಲ್ಲ, ಜಗನ್ಮಾತೆ ಬಾಲಾಂಬಿಕೆಗೆ, ಬಾಲತ್ರಿಪುರ ಸುಂದರಿಗೆ. ಜಗನ್ಮಾತಾ, ಬಾಲ ತ್ರಿಪುರ ಸುಂದರಿ